ಒಂದು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತೀವಿ, ನಮ್ಮ ಮಿಸ್ಸಸ್ ಫೋನ್ ಮಾಡ್ತೀವಿ, ನೀರು ಬಿಡು ಅಂತ. ಆಗ ಅವಳು ಈ ಜಮೀನಲ್ಲಿ ಎಷ್ಟು ಗೇಟು ಅಲ್ಲಿದೆ ಅಲ್ಲೆಲ್ಲ ಹೋಗ್ಬೇಕಾಗತ್ತೆ. ಅಲ್ಲೆಲ್ಲ ಹೋಗೋದು ಬೇಡ, ಇದೊಂದು ಜಾಗ ಬಂದ್ರೆ ಸಾಕು. ಅವಳು ಎಲ್ಲಿ ನೀರು ಹೋಗ್ತಾ ಇದೆ, ಎಲ್ಲಿ ನೀರು ಹೋಗ್ತಾ ಇಲ್ಲ ಗೊತ್ತಾಗತ್ತಲ್ಲ. ನನ್ನ ಹಳ್ಳಿ ಕಾರು ಹಸು ಇದೆ. 10 kg 200 ಲೀಟ್ರ್ ಬ್ಯಾರಲ್ ತಗೊಂಡ್ಬಿಟ್ಟು ಇದಕ್ಕೆ 10 kg ಸಗಣಿ ಹಾಕ್ತೀನಿ, 5 ಲೀಟ್ರ್ ಗಂಜಿ ಹಾಕ್ತೀನಿ, 2 ಲೀಟ್ರ್ ಮಣ್ಣು ಅಂದರೆ ಬದುವಿನ ಮಣ್ಣು. ನನ್ನ ಭೂಮಿಲಿ ಯಾವುದೇ ಜಾಗದಾರ ಹಾಕ್ಬೋದು. ಇನ್ನು ನೀವು ಬೇರೆ ರೈತರು ಸಾವಯವ ಕೃಷಿ ಕನ್ವರ್ಟ್ ಆದಮೇಲೆ ನೀವು ಯಾವುದೇ ಮಣ್ಣು ಹಾಕಿರೂ ನಡೆಯುತ್ತೆ. ಆದರೆ ಎಷ್ಟೋ ಜನ ಹೇಳ್ತಾರೆ ಬದುವಿಂದ ಮಣ್ಣು ಹಾಕಿ 2 kg ಇದಕ್ಕೆ, ಮತ್ತೆ ದ್ವಿದಳ ಕಾಂಡದ ಪೌಡ್ರ್ 2, ಅಂದರೆ ಬೇಳೆ 2 ಆಗ್ಬೇಕು ಅಂಥದ್ದು ಪೌಡ್ರ್ 2 kg, ಒಂದು 2 kg ಕಂಟು ಬೆಲ್ಲ ಅಷ್ಟನ್ನು ಹಾಕಿ ಬಲಮುಂದಗೆ ಸುತ್ತಬೇಕು. ದಿನಕ್ಕೆ ಬೆಳಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ. ನೆಳ್ಳಲ್ಲಿ ಇಡಬೇಕು ಈ ಡ್ರಮ್ಮ. ಇದಕ್ಕೆ ಹೆಸರೇ ಜೀವಾಮೃತ. ಜೀವಾಮೃತ ಅಂದರೆ ಅದೆಂಥ ಅದ್ಭುತ ಅದು. 1 ವಾರದಿಂದ 10 ದಿನ 12 ದಿನ ಆದಮೇಲೆ ಮತ್ತೆ ಗಿಡಕ್ಕೆ ಅರ್ಧ ಲೀಟ್ರ್ನಂತೆ ಹಾಕಿ, ಇಲ್ಲ 1 ಲೀಟ್ರ್ನಂತೆ ಹಾಕಿ ತುಂಬ ಭೂಮಿನ ಫಲವತ್ತತೆ ಮಾಡಿ, ಒಂದು ನೀರು ಕಮ್ಮಿ ಆದ್ರೂ ಆ ಗಿಡ ಹಾಕಿದಂಥ ಗಿಡನ ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿ ಇಟ್ಕೊಳತ್ತೆ. ಭೂಮಿ ಹಾಳಾಗಲ್ಲ, ಭೂಮಿ ಫಲವತ್ತತೆ, ಜೀವಾಣುಗಳು ಜಾಸ್ತಿ ಆಗ್ತವೆ. ಈ ಬದುವಿನ ಮಣ್ಣ ಯಾಕೆ ಹಾಕ್ರೆ ಅಂತಾರೆ ಅಂತ ಹೇಳೋದಾದ್ರೆ, ಜೀವಾಣುಗಳು ಬದಿನಲ್ಲಿ ಜಾಸ್ತಿ ಅಡಗಿರ್ತವೆ, ಅದಕ್ಕೆ ಮಾತ್ರ ಬದುವಿಂದ ಮಣ್ಣು ಹಾಕುವಂತ ಅಂತಾರೆ. ಅದರಲ್ಲಿ ನೀವು ಅದು ತಪ್ಪು ಕಲ್ಪನೆ, ನಮ್ಮ ರೈತರು ತಿಳ್ಕೊಬೇಡಿ. ಜೀವಾಮೃತ ಬಗ್ಗೆ ಇಷ್ಟು ನಿಮಗೆ ಮಾಹಿತಿ ಹೇಳಿದ್ದೀನಿ. ಬೇಕಾದ್ರೆ ನೀವು ಅಂಥ ರೈತರು ನಮ್ಮಲ್ಲಿ ಇನ್ನೂ ಮಾಹಿತಿ ತಗೋಬೇಕು ಅಂತ ಅಂದರೆ ಬೇಕಾದ್ರೆ ನನ್ನ ನಂಬರ್ನ ಕೊಡ್ತೀನಿ. ಆ ನಂಬರಿಗೆ ನೀವು ಫೋನ್ ಮಾಡಿ, ನಾನು ಎಲ್ಲ ಮಾಹಿತಿನೂ ಬೇಕಾದ್ರೆ ನಾನು ನಿಮಗೆ ಸಲಹೆ ಕೊಡ್ತೀನಿ. ನಾನು ನಂಬರ್ ಹೇಳ್ಬಿಡಿ. 7090824878. ಬಳಸೋದು ಎಷ್ಟು ದಿನಕ್ಕೆ? 3 ತಿಂಗಳಿಗೆ ಒಂದ್ಸಾರಿ ಹಾಕ್ಬಹುದು. 3 ತಿಂಗಳಿಗೆ ಒಂದ್ಸಾರಿ ಹಾಕ್ಬಹುದು. 3 ತಿಂಗಳಿಗೆ ಒಂದ್ಸಲ ರೆಡಿ ಮಾಡಿ. 3 ತಿಂಗಳಿಗೆ ಒಂದ್ಸತಿ ರೆಡಿ ಮಾಡಿ ಪ್ರತಿ ಗಿಡಕ್ಕೂ ಹಾಕ್ಬಹುದು. ನಾವು ತರಕಾರಿ ಗಿಡಕ್ಕೆಲ್ಲ ಹಾಕ್ತಿವಿ. ನಾವು ಯಾವುದೇ ಕಾರಣದಲ್ಲೂ ಹೊರಗಡೆಯಿಂದ ನಮ್ಮ ಮನೆಗೆ ಸಾಂಬಾರಿಗೆ ಬೇಕಾದಂಥ ತರಕಾರಿಗಳನ್ನ 5 ರೂಪಾಯಿನೂ ಕೊಟ್ಟು ನಾವು ಎಲ್ಲೂ ತರಲ್ಲ. ನಾವು ಸ್ವತಃ ನಾವೇ ಬೆಳ್ಕೊತಾ ಇದ್ದೀವಿ. ಅದ್ರ ಬಗ್ಗೆ ನಾವು ತರಕಾರಿಯ ಇನ್ನು ಮುಂದೆ ನಾನು ನಿಮ್ಮನ್ನು ಅಲ್ಲಿಗೆ ಆ ಗಿಡದ ಹತ್ರ ಕರ್ಕೊಂಡೋಗಿ ನಾನು ಹೇಳ್ತೀನಿ ನಾನು ಯಾವ್ಯಾವ ತರಕಾರಿ ಪ್ರತಿಯೊಂದು ಗಿಡಕ್ಕೂ ಬೆಳೆಸ್ತೀನಿ. ನಾನು ತರಕಾರಿ ಗಿಡ. ತರಕಾರಿಗೆ ಆ ಬೆಳೆ ಬಂದಂಗೆ 1-2 ಸಾರಿ ಹಾಕ್ತೀನಿ ಅಷ್ಟೇ. 1-2 ಸಾರಿ ಹಾಕ್ತೀನಿ. ಜೀವಾಮೃತ ಹಾಕಿದ್ಮೇಲೆ ಕಳೆನಾಶಕ ಏನು ಹಾಕಂಗಿಲ್ಲ? ಕಳೆನಾಶಕ ಜೀವಾಮೃತ ಹಾಕ್ಲಿ ಹಾಕ್ದಲೇ ಇರ್ಲಿ, ಕಳೆನಾಶಕ ಅಂತೂ ಭೂಮಿಗೆ ಸೋಗಿಸ್ಲೇಬಾರ್ದು.